ಹಾಯ್ ಗಾಯ್ಸ್, ನಾನು ನಿಮ್ಮ ಶಿವರಾಜ್. ನಾನು ಇವತ್ತು ಹೇಳ್ತಾ ಇದ್ದೇನೆ ಅಂದರೆ ಸಂಧಿಗಳು. ಹಿಂದಿನ ವಿಡಿಯೋದಲ್ಲಿ ನೋಡಿದ ಹಾಗೆ ನೀವು ವ್ಯಂಜನಗಳು ಎಂದರೇನು ಮತ್ತು ಯೋಗವಾಗಲು ಎಂದರೇನು ವಿಡಿಯೋ ನೋಡಿದ್ದೀರಾ. ಅದೇ ಮುಂದಿನ ವಿಡಿಯೋ ಈಗ ಸಂಧಿಗಳು ಎಂದರೇನು, ಸಂಧಿಗಳಿಗೆ ಎಷ್ಟು ವಿಧ ಅನ್ನೋದು ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಂಧಿಗಳು ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಪರಸ್ಪರ ಸೇರುವುದಕ್ಕೆ ಸಂಧಿ ಅನ್ನುವರು. ಸಂಧಿಗಳಲ್ಲಿ ಎಷ್ಟು ವಿಧ? ಕನ್ನಡ ಸಂಧಿ, ಸಂಸ್ಕೃತ ಸಂಧಿ. ಕನ್ನಡ ಸಂಧಿ ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಲೋಪ ಸಂಧಿ ಎಂದರೇನು? ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವಪದದ ಕೊನೆ ಅಕ್ಷರ ಲೋಪವಾಗುವುದನ್ನು ಲೋಪಸಂಧಿ ಎನ್ನುವರು. ಉದಾಹರಣೆ: ನಮ್ಮ ಪ್ಲಸ್ ಊರು ನಮ್ಮೂರು, ಊರು ಪ್ಲಸ್ ಊರು ಊರೂರು. ಆಗಮ ಸಂಧಿ ಎಂದರೇನು? ಸಂಧಿ ಕಾರ್ಯ ನಡೆಯುವಾಗ ಯ ಅಥವಾ ವಕಾರ ಆಗಮವಾದರೆ ಅದು ಆಗಮ ಸಂಧಿ ಎನ್ನುವರು. ಉದಾಹರಣೆ: ಮನೆ ಪ್ಲಸ್ ಅನ್ನು ಮನೆಯನ್ನು, ಶಾಲೆ ಪ್ಲಸ್ ಅನ್ನು ಶಾಲೆಯನ್ನು, ದೇವ ಪ್ಲಸ್ ಇಂದ ದೇವರಿಂದ. ಆದೇಶ ಸಂಧಿ ಎಂದರೇನು? ಕ ತ ಪ ಬದಲಾಗಿ ಘ ಧ ಬ ಬರುವುದನ್ನು ಆದೇಶ ಸಂಧಿ ಎನ್ನುವರು. ಉದಾಹರಣೆಗೆ: ಕಂಬನಿ, ಕಣ್ ಪ್ಲಸ್ ಪನಿ, ಹಳೆಗನ್ನಡ, ಹಳೆ ಪ್ಲಸ್ ಕನ್ನಡ, ಹೊಸಗನ್ನಡ, ಹೊಸ ಪ್ಲಸ್ ಕನ್ನಡ. ಮಳೆ ಪ್ಲಸ್ ಇದು ಈ ಕಡೆ ಬರಬೇಕು, ಇದು ಈ ಕಡೆ ಬರಬೇಕು. ಮಳೆಗಾಲ, ಮಳೆ ಪ್ಲಸ್ ಕಾಲ. ಇಲ್ಲಿ ಚೇಂಜ್ ಮಾಡ್ಕೊರಿ. ಈಗ ಬಾಣವನ್ನು, ಬಾಣ ಪ್ಲಸ್ ಅನ್ನು, ಶಾಲೆಯಿಂದ, ಶಾಲೆ ಪ್ಲಸ್ ಇಂದ. ಬೆನ್ನೆಲುಬು, ಬೆನ್ ಪ್ಲಸ್ ಎಲುಬು. ಆಶ್ರಯದಾಣ, ಆಶ್ರಯ ಪ್ಲಸ್ ತಾಣ. ಒಂದೆರಡು, ಒಂದು ಪ್ಲಸ್ ಎರಡು. ಇವು ಯಾವ ಸಂಧಿ ಎಂದು ನೀವು ಕಮೆಂಟ್ ಮಾಡಿ. ನಿಮಗೆ ಸಂಧಿಗಳು ಅರ್ಥವಾಗಿದ್ದರೆ ಇವು ಯಾವ ಸಂಧಿ ಎಂದು ಗುರುತಿಸಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಥ್ಯಾಂಕ್ಸ್. ಅದೇ ರೀತಿ ನೀವು ಯಾರ್ಯಾರು 5ನೇ ಕ್ಲಾಸ್ ಇದ್ದೀರಾ ಮತ್ತು 4th ಇದ್ದೀರಾ, ಇವು ಮೋಸ್ಟ್ ಇಂಪಾರ್ಟೆಂಟ್. ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ನೋಡಿರೋ ಹಾಗೆ ಕನ್ನಡ ಸಂಧಿಗಳಲ್ಲಿ ಎಷ್ಟು ವಿಧಗಳು ಅನ್ನು ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ನೋಡಿದ್ದೀರಾ. ಅದೇ ರೀತಿ ಸಂಸ್ಕೃತ ಸಂಧಿಗಳು 7 ಇದ್ದಾವೆ. ಅವು ಯಾವ್ಯಾವ ಅಂತ ಹೇಳ್ತೀನಿ ನೋಡಿ. ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ, ಹೆಣ್ ಸಂಧಿ, ಚುತ್ವ ಸಂಧಿ, ಜಸ್ವ ಸಂಧಿ, ಅನುನಾಸಿಕ ಸಂಧಿ.